ಜೊತೆಗೆ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಸಾಧ್ಯವಾದಷ್ಟು ಮಕರ ರಾಶಿಯವರು ತಪ್ಪದೀರ ದೇವರ ಒಂದು ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಒಂದಿಷ್ಟು ಹಣೆಗೆ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಲಾಭವನ್ನು ಕಾಣ್ತೀರಿ. ಜೊತೆಗೆ ಯಾರು ಏನೇ ಮಾತಾಡಿದ್ರು ಸಹಿತ ತಿರುಗಿಸಿ ಮಾತಾಡೋಕ್ಕೆ ಹೋಗಬೇಡಿ. ಆ ಕ್ಷಣದ ಕೋಪ ನೀವು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೋಬೇಕು. ನಿಮಗೆ ಕೋಪ ಅನ್ನೋದಿಲ್ಲದಿದ್ದರೂ ಅಲ್ಲಿ ಕೋಪವನ್ನು ಬರುವಂತಹ ರೀತಿ, ನಿಮ್ಮನ್ನು ಉದ್ವಿಗ್ನರಾಗಿ ಮಾಡುವಂಥ ರೀತಿ ನಿಮ್ಮ ಪರಿಸರದಲ್ಲಿ ಉಂಟಾಗುತ್ತೆ. ಕಾರಣ ನಿಮ್ಮ ರಾಶಿಫಲ. ಇದಕ್ಕಾಗಿ ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ನಡೆದರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಅದರಲ್ಲೂ ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಅಧಿಕವಾದಂತಹ ಬೆನ್ನೋವು, ಅರ್ಧ ತಲೆನೋವಿಂದ ಒದ್ದಾಡ್ತೀರಿ ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗುತ್ತೆ. ಜೋಪಾನ, ಎಚ್ಚರ ಇರಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ದುರ್ಗಾ ಗಣಪತಿ ಆರಾಧನೆ ಬೇಕು. ನೀವು ದೇವಿ ಆರಾಧಕರಾಗಿದ್ದೀರಿ, ದೇವಿನ ಪ್ರಾರ್ಥನೆ ಮಾಡ್ತೀರಿ, ಹಾಕುವ ಪ್ರತಿಯೊಂದು ಹೆಜ್ಜೆನಲ್ಲೂ ತಾಯಿನ ಪ್ರಾರ್ಥಿಸ್ತೀರಿ. ಆದರೆ ನಿಮ್ಮ ಪರಿಸರದಲ್ಲಿ ನಿಮಗಾಗುವಂತಹ ಗ್ರಹಸ್ಥಿತಿಗಳ ಪ್ರಕಾರ ಪ್ರಸ್ತುತ ಇರತಕ್ಕಂಥ ಗ್ರಹ ನಕ್ಷತ್ರಗಳಲ್ಲಿ ಅಂತಹ ಒಂದು ಫಲ ಇಲ್ಲ. ಈ ಫಲ ಯಾವಾಗ ಇರೋದಿಲ್ವೋ ಆಗ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಿರುತ್ತೆ. ಹಾಗೆ ತೊಂದರೆಗಳಂತಕ್ಕಂಥದ್ದನ್ನು ಸಾಕಷ್ಟು ಬಂದಾಗ ಅದರಿಂದ ಮುಕ್ತರಾಗುವಂಥ ವಿಧಿವಿಧಾನವನ್ನು ಸಹಿತ ನೀವು ತಿಳ್ಕೊಳ್ಬೇಕು. ಇದು ಹೇಗೆ? ಕನಿಷ್ಠ ಪಕ್ಷ 9 ದಿನ ದೇವಿನ ಪ್ರಾರ್ಥನೆ ಮಾಡಿ. ದೇವಿ ಖಡ್ಗಮಾಲ ಅಥವಾ ದುರ್ಗಾ ಸಪ್ತಶತಿ ಅಥವಾ ಇನ್ನೂ ವಿಶೇಷವಾಗಿರ್ತಕ್ಕಂಥ ದುರ್ಗಾ ಸೂಕ್ತವನ್ನು ಸಹಿತ ಇದನ್ನು ನೀವು ಪಠನೆ ಮಾಡೋದ್ರಿಂದ, ಅಥವಾ ಇನ್ನೂ ವಿಶೇಷವಾದರೆ ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಪ್ರತಿದಿನ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಗರ್ಕೆ ಅಥವಾ ತುಳಸಿ ಅಥವಾ ಪತ್ರೆಗಳು, ಒಟ್ಟಾರೆ ಹೇಳಬೇಕಾದ್ರೆ ಹಸಿರಿಂದ ಇರತಕ್ಕಂಥದ್ದು. ಕುಂಭರಾಶಿಯವರು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಹಸಿರು ಪತ್ರೆಗಳನ್ನು ಗಂಧದಲ್ಲಿ ಅದ್ದಿ ನಿಮ್ಮ ಮನೆ ದೇವರಿಗೋ ಅಥವಾ ದೇವಿಯ ಪಾದಕ್ಕೋ ಅರ್ಪಣೆ ಮಾಡೋದ್ರಿಂದ ಇವತ್ತೇ ಅಲ್ಲ, ಸಾಧ್ಯವಾದಷ್ಟು ಈ 9 ದಿವಸ ಆಚರಣೆ ಮಾಡೋದ್ರಿಂದ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಆ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ದುರ್ಗಾ ಗಣಪತಿ ಆರಾಧನೆ ಬೇಕು. ಸಕಲ ವಿಧವಾದಂತಹ ದುಃಖಗಳಿಂದ ದೂರ ಇರಬೇಕು. ಮನಸ್ಥಿತಿ ಶಾಂತಿ ನೆಮ್ಮದಿಯಾಗಿರಬೇಕು. ನಿಮ್ಮ ಪ್ರಯಾಣದಲ್ಲಿ ಯಶಸ್ಸಿರಬೇಕು. ನೀವು ಹಾಕುವ ಹೆಜ್ಜೆನಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕಿರಬೇಕು. ಇದನ್ನೆಲ್ಲವನ್ನು ಸಿದ್ಧಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ಧರ್ಮ ಕಾರ್ಯಗಳು, ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಧರ್ಮದ ಗುರುಗಳ ಪ್ರಾರ್ಥನೆ, ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ. ನಿಮ್ಮ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಯಾರಿಗೂ ತಲೆ ಬಗ್ಸುವಂಥದ್ದಲ್ಲ, ಅಥವಾ ಯಾರ ಬಗ್ಗೆನೂ ನೀವು ಆಲೋಚನೆ ಮಾಡಲ್ಲ, ಅಥವಾ ನೀವು ಹಾಕುವ ಹೆಜ್ಜೆ ಸರಿ ಅಂತೇಳಿ ನೀವು ನಡೀತಿರ್ತೀರಿ. ಆದರೆ ನೀವು ಹಾಕುವಂಥ ಹೆಜ್ಜೆನಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರ್ತಕ್ಕಂಥದ್ದನ್ನು ಯಾರಾದರೂ ತಿಳುವಳಿಕೆ ಹೇಳಿದ್ರೆ ಅದನ್ನು ಕೇಳಿ ಸಮಾಧಾನದಿಂದ ಅದನ್ನು ಸ್ವಾಗತಿಸುವಂಥ ಗುಣ ನಿಮ್ಮಲ್ಲಿ ತುಂಬ ಕಡಿಮೆ ಇದೆ. ಇದರಿಂದ ಸಮಸ್ಯೆಗಳನ್ನು ತಂದೊಡ್ಕೊಳ್ತೀರಿ. ಜೋಪಾನ, ಎಚ್ಚರ ಇರಲಿ. ಇವತ್ತು ನಾಳೆ ಅಂತಕ್ಕಂಥದ್ರಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗಳು ಎದುರಾಗುತ್ತೆ. ಅದರಲ್ಲೂ ಕೂಡಿಟ್ಟಿರ್ತಕ್ಕಂಥ ಹಣ, ಕಷ್ಟಪಟ್ಟು ಕೂಡಿಟ್ಟಿರ್ತಕ್ಕಂಥ ಹಣ ಆಗಿರ್ಬೋದು, ಯಾವುದೇ ವಸ್ತುಗಳಾಗಿರ್ಬೋದು, ಅಥವಾ ನಿಮ್ಮ ಯಾವುದೇ ಕಾಗದ ಪತ್ರಗಳನ್ನು ಇನ್ನೊಬ್ಬರಿಗೆ ಕೊಡುವಂಥದ್ದಾಗಿರ್ಬೋದು. ಜೋಪಾನ, ಇವತ್ತು ನಾಳೆ 2 ದಿವಸದಲ್ಲಿ ಒಂದಲ್ಲ ಒಂಥರ ಸಮಸ್ಯೆ ಎದುರಾಗುತ್ತೆ. ಎಚ್ಚರ ಇರಲಿ. ಈ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಕಂದು ಬಣ್ಣದ ಆಕಳಿಗೆ ಕಂದು ಬಣ್ಣದ ಹಸುಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡಿ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯ ಅನ್ನೋದಕ್ಕಿಂತ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಬೆಳಗಿನಿಂದಲೇ ಕಣ್ಣೊಂಥರ ಮಂಜು ಅಥವಾ ವಿಪರೀತ ತಲೆನೋವು, ಮೈಕೈ ನೋವು, ಅಥವಾ ನಿಮಗೆ ಅರ್ಥವಾಗದಂಥ ಪರಿಸ್ಥಿತಿ, ಏನಕ್ಕೂ ಯಾವುದೇ ಕೆಲಸಕ್ಕೂ ಮೂಡಿಲ್ಲ. ಬಲವಂತವಾಗಿ ಸ್ನಾನ ಮಾಡ್ಕೋಬೇಕು, ರೆಡಿ ಆಗಬೇಕು. ಪ್ರತಿದಿನದಷ್ಟು ಚುರುಕು ಇವತ್ತು ಕಡಿಮೆ ಆಗಿಬಿಡುತ್ತೆ. ಅದರಲ್ಲೂ 2 ಮತ್ತು 4ನೇ ಪಾದ ವೃಷಭ ರಾಶಿಯಲ್ಲಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ದಿನ. ಆದರೆ ಇಂಥ ದಿನನೂ ಸ್ವಲ್ಪ ಚುರುಕು ಮಾಡ್ಕೊಳ್ಳೇಬೇಕು. ಕಾರಣ ಮಂದಗತಿ ಇದೆ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಳ್ಳಿಕ್ಕಾಗಲ್ಲ. ಅದರಲ್ಲೂ ವಿದ್ಯಾರ್ಥಿಗಳು, ವೃಷಭ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಓದಿನ ಕಡೆ ಗಮನ ಕೊಡಬೇಕು. ನಿಮ್ಮ ಮನಸ್ಸು ಬಹಳ ಚಂಚಲ. ಇತ್ತೀಚೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಅಥವಾ ಸಣ್ಣ ಗಂಡು ಮಕ್ಕಳು, ಹೆಣ್ಣುಮಕ್ಕಳು ಗಂಡು ಮಕ್ಕಳು ಯಾರೊಬ್ಬರಾದರೂ ಸಹಿತ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸು ಪ್ರಸ್ತುತ ಮೊನ್ನೆ 26ನೇ ತಾರೀಕು ಶನಿ ಬದಲಾವಣೆ ಆದ ನಂತರ ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಥಿತಿ ಬಹಳ ಚಂಚಲ ಇದೆ. ಭಾಳ ಬೇಗ ನಿಮ್ಮ ಮನಸ್ಸನ್ನು ಭಾಳ ಬೇಗ ದೂರಕ್ಕೆ ಹರಿದು ಬಿಡ್ತಕ್ಕಂಥದ್ದು. ನಿಮಗೆ ಯಾವುದು ಬೇಡವೋ, ಯಾವುದು ನಿಮಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದೆಯೋ
ಯಾವುದರಿಂದ ಸಮಸ್ಯೆಗಳು ಬರುತ್ತೆ ಅಂತ ಗೊತ್ತಿದೆಯೋ ಅದರ ಕಡೆನೇ ಹೆಚ್ಚು ಗಮನ ಹರಿಸ್ತೀರಿ. ಕೆಲಸಕ್ಕೆ ಬಾರದಂಥ ವಿಚಾರಗಳ ಬಗ್ಗೆ ಭಾಳಷ್ಟು ಚಿಂತನೆ ಮಾಡ್ತಾ ಇರ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಸಂಕಷ್ಟಗಳಿದೆ ನಿಜ. ಅದರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಅನ್ಯ ಮಾರ್ಗಗಳತ್ತ ಹೊರಟ್ರೆ ನಾವು ಬೇಗ ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಮಾರ್ಗವನ್ನು ಆಲೋಚನೆ ಮಾಡ್ತಾ ಇದ್ದೀರಿ. ಭಗವಂತ ಕೊಟ್ಟದ್ದನ್ನು ನೋಡಿ ತೃಪ್ತಿ ಪಡಬೇಕು. ಅದರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಹಾಗೆ ವೃಷಭ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಚಂಚಲತೆಯಲ್ಲಿದ್ದೀರಿ, ಮನಸ್ಸು ನೋವಲ್ಲಿದ್ದೀರಿ ಮತ್ತು ಯಾವುದೇ ಕೆಲಸಗಳಲ್ಲಾದರೂ ಸಹಿತ ಯಶಸ್ಸು ಕಾಣದಂಥ ರೀತಿಯಲ್ಲಿದ್ದೀರಿ. ಇಂತಹ ಪರಿಸ್ಥಿತಿ ಇರೋದರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆಯಿಂದ ಬೆಳಗ್ಗೆ ನಿಮ್ಮ ಕೆಲಸ ಕಾರ್ಯ ನಿಮಿತ್ತ ಆಚೆಗೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ದೃಷ್ಟಿ ತೆಗೆದು ಅದನ್ನು ಹಸಿರಿಗೆ ಹಿಡಿದ ಮೇಲೆ ಹಾಕಿ. ಅದರ ಜೊತೆಗೆ ಒಂದು ಲೋಟ ನೀರು, ಅದರೊಳಗೆ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಅರಿಶಿನ, ಒಂದು ಲೋಟ ನೀರು, ಒಂದು ಚಿಟಿಕೆ ಅರಿಶಿನ. ಆ ಅರಿಶಿಣದ ನೀರನ್ನು ಅದೇ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಎಲ್ಲಾದರೂ ಒಂದು ಕಡೆ ಇಟ್ಟುಬಿಡಿ. ಎಲ್ಲಾದರೂ ಒಂದು ಕಡೆ ಇಡಬೇಕು, ಅದನ್ನು ಚೆಲ್ಲಬಾರದು. ಪುನಃ ಸಂಜೆ ನಿಮ್ಮ ಕೆಲಸ ಕಾರ್ಯ ಎಲ್ಲ ಮುಗಿದ ನಂತರ ಸಂಜೆ ಬರ್ತೀರಿ, ಅದೇ ನೀರನ್ನೇ ಪುನಃ ತೆಗೆದುಕೊಳ್ಳಿ, ದೃಷ್ಟಿ ತೆಗೆದು ಅದನ್ನು ಆಚೆ ಕಡೆ ಹಾಕಿ. ಹಾಗೆ ಇವತ್ತು ಯಾರೊಬ್ಬರೊಂದಿಗೂ ಜಗಳ ಕದನ ಬೇಡ, ಭಯಭೀತರಾಗೋದು ಬೇಡ. ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗಿದ್ರೂ ಪರವಾಗಿಲ್ಲ, ನಿಮ್ಮಲ್ಲಿ ಹ್ಯಾಪಿ, ನಗುತ್ತಾ ಇರಿ, ನಗುಮುಖದಿಂದ ಸಾಧನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಇವತ್ತು ದುರ್ಗಾ ಗಣಪತಿಯ ಪ್ರಾರ್ಥನೆ ಬೇಕು. ದುರ್ಗಾ ಗಣಪತಿ ಆರಾಧನೆ ಮಾಡಿ ದುಃಖಗಳಿಂದ ದೂರವಿರಿ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ವೃಕ್ಷರಾಜನಿಗೆ, ಅಶ್ವತ್ಥನಾರಾಯಣನಿಗೆ ಪ್ರಾರ್ಥನೆ ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ. ಜೊತೆಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಅದರಲ್ಲಿ ವಯಸ್ಸಾಗಿರ್ತಕ್ಕಂಥ ತಾಯಂದರು, ನೀವು ಗರ್ಭಕ್ಕೆ ಸಂಬಂಧಪಟ್ಟದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟದ್ದು, ಕಿಬ್ಬೊಟ್ಟೆ ಸಂಬಂಧಪಟ್ಟದ್ದು, ಇದರ ಸಮಸ್ಯೆ ನೋವಲ್ಲಿರ್ತೀರಿ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದರೆ ಒಂದಿಷ್ಟು ಬಿಸಿನೀರಿಗೆ ಒಂಚೂರು ಜೀರಿಗೆ ಹಾಕ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬಿಸಿನೀರಲ್ಲಿ ಜೀರಿಗೆ ಹಾಕಿ 1-2 ನಿಮಿಷ ಬಿಟ್ಟು ನಿಮ್ಮ ಕಾಫಿ ಯಾವೊಂದು ಬಿಸಿಯಲ್ಲಿ ಕುಡಿತೀರೋ ಅದೇ ಪ್ರಕಾರ ಬಿಸಿನೀರನ್ನು ಇವತ್ತು ಆಹಾರದ ತೆಗೆದುಕೊಳ್ಳೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾದಂಥ ಹೆಣ್ಣು ಮಕ್ಕಳಿಗೆ, ತಾಯಂದರಿಗೆ ಇವತ್ತು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣಬಹುದು. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಪುರುಷರು ತಾವು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಪೂರ್ವಕರಾಗಿದ್ದರೂ ಕೆಲಸ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ, ಹಣಕಾಸಿನ ವಿಚಾರ, ಲೇವಾದೇವಿ ವಿಚಾರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಅದರಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಭೂಮಿನ ನಂಬಿ ಬದುಕ್ತಿರ್ತಕ್ಕಂಥವ್ರು. ಒಂದು ಭಾಗದಲ್ಲಿ ರೈತರ ಸಮಸ್ಯೆ ಇದೆ, ಒಂದು ಭಾಗದಲ್ಲಿ ಇವತ್ತಿನ ದಿವಸ ಭೂಮಿನ ನಂಬಿ ಬದುಕ್ತಿರ್ತಕ್ಕಂಥ ರೈತರು ತಾವು ಹಾಕುವಂಥ ಬೆಳೆ ಅಥವಾ ಬೆಳೆದಂತಹ ಬೆಳೆ ನಾವು ಏನು ಮಾಡಬೇಕು, ಯಾವ ಬೀಜವನ್ನು ಬಿತ್ತನೆ ಹಾಕಬೇಕು, ಇದರ ಬಗ್ಗೆ ಬಹಳಷ್ಟು ಚಿಂತನೆ ಮಾಡ್ತಾ ಇರ್ತೀರಿ. ಆದರೆ ಚಿಂತನೆಯಾಗಿಯೇ ಉಳಿದಿದೆಯೇ ವಿನಃ ಇವತ್ತು ಪರಿಹಾರ ಸಿಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇದಕ್ಕೆ ನೀವು ಮಾಡಬೇಕಾದ್ದು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಂದೆರಡು ತುಳಸಿ ದಳವನ್ನು ನಿಮ್ಮ ಮನೆಯ ಮಹಾವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ನೆಮ್ಮದಿ ಕಾಣ್ತೀರಿ. ಅಥವಾ ಈ ಪೂಜೆ ಪುನಸ್ಕಾರ ಯಾವುದೂ ಬೇಡ ಅಂದರೆ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು, ಆಕಳಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ, ಭಾಳಷ್ಟು ವೇಗ ಇದೆ, ಸ್ಪೀಡ್ ಇದೆ. ಮಂದಗತಿಯಲ್ಲಿ ಸಾಗುವಂಥವ್ರು ಸಹಿತ ಚುರುಕಾಗಿ ಓಡಾಡ್ತೀರಿ, ಹೆಚ್ಚೆಚ್ಚು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ದುರ್ಗಾ ಗಣಪತಿಯ ಆರಾಧನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡೋದ್ರಿಂದ ಮಂಗಳಕರವಾಗಿ ಇವತ್ತು ಕರ್ಕಾಟಕ ರಾಶಿಯವರು ಹೆಚ್ಚೆಚ್ಚು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಯೋಗ ಫಲ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಬುದ್ಧಿ, ನಿಮ್ಮ ಚೈತನ್ಯ, ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಲಿ, ಕೆಲವು ವಿಶೇಷವಾಗಿರ್ತಕ್ಕಂಥ ವಸ್ತುಗಳಾಗಲಿ, ಅಥವಾ ನೂತನವಾದಂಥ ವಸ್ತ್ರವಾಗಲಿ, ನಿಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಉಪಕರಣಗಳಾದರೂ ಇವತ್ತು ಖರೀದಿ ಮಾಡ್ತಕ್ಕಂಥದ್ದು, ನೋಡಿ ಆನಂದಿಸ್ತಕ್ಕಂಥದ್ದು, ಅಥವಾ ಇವತ್ತು ಅಂತಹ ವಸ್ತುಗಳನ್ನು ಮನೆಗೆ ತಂದುಕೊಳ್ಳುವಂಥ ಒಂದು ಕಾಯಕವನ್ನು ಇವತ್ತು ನೀವು ಮಾಡ್ತೀರಿ. ಹೆಚ್ಚಿನ ಫಲ ಇದೆ, ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ.